ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಉಂಟಲ್ಲ, ನಾನೊಂದು ಪಾರ್ಸೆಲ್ನ ಆರ್ಡರ್ ಮಾಡಿದ್ದೇನೆ. ಈ ಪಾರ್ಸೆಲ್ನ ಉಂಟಲ್ಲ, ನಾನು ಫ್ಲಿಪ್ಕಾರ್ಟ್ ಇಂದ ಆಗಿರ್ಬೋದು, ಅಜಿಯೋದಿಂದ ಆಗಿರ್ಬೋದು, ಅಮೆಝಾನ್ ಇಂದ ಆಗಿರ್ಬೋದು, ಮೀಶೋದಿಂದ ಆಗಿರ್ಬೋದು, ಇದು ಯಾವುದರಿಂದ ಕೂಡ ಬೈ ಮಾಡಿದ್ದಲ್ಲ. ಇದನ್ನ ನಾನು ಒಂದು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತಿರುವವರಿಂದ ತರಿಸ್ಕೊಂಡಂತ ಸೀರೆ. ನಾನು ಇದನ್ನ ನಿಮ್ಮೆದುರಿಗೆ ಓಪನ್ ಮಾಡಬೇಕು ಅಂತ ಇಷ್ಟರವರೆಗೂ ಓಪನ್ ಕೂಡ ಮಾಡಿಲ್ಲ. ಇದು ನನಗೆ ರಿಸೀವ್ ಆಗಿದ್ದು ನಿನ್ನೆ. ಇದನ್ನ ನಾನು ತರಿಸ್ಕೊಂಡಿದ್ದು ಎಲ್ಲಿಂದ ಅಂತ ಹೇಳ್ತೇನೆ. ಇದು ಬ್ಯಾಂಗ್ಳೂರಿಂದ ಆರ್ಕೆ ಫ್ಯಾಷನ್ ಸ್ಟುಡಿಯೋ ರಕ್ಷಿತಾ ವ್ಲಾಗ್ಸ್ ಅಂತ ಇದೆ, ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಅವ್ರ ಕಡೆಯಿಂದ ತರಿಸ್ಕೊಂಡಂತ ಸೀರೆ. ನನಗೆ ಇವರ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ. ನನಗೆ ಅಕ್ಕ ಕಾಲ್ ಮಾಡಿ ಹೇಳಿದ್ಲು, ಈ ತರ ಸೀರೆ ಸೇಲ್ ಮಾಡ್ತಿದ್ದಾರೆ, ಅವ್ರ ಕಡೆಯಿಂದ ತರಿಸ್ಕೊಂಡು ಹೇಗಿದೆ ಅಂತ ನೋಡೋಣ ಅಂತ. ಸೊ ಹಾಗಾಗಿ ತರಿಸ್ಕೊಂಡಂತ ಸೀರೆ. ಸೊ ನನಗೆ ಬಂದಾಗ ಉಂಟಲ್ಲ ತುಂಬಾ ಖುಷಿಯಾಗಿದೆ. ಹೇಗಿದೆ ಅಂತ ಸಾರಿ ನೋಡುವಂತ ಎಕ್ಸೈಟ್ಮೆಂಟ್ ಕೂಡ ಇದೆ. ಸೊ ನಿಮ್ಮೆದುರಿಗೆ ನೋಡ್ಬೇಕು ಅಂತ ಅದನ್ನ ಹಾಗೆ ಎತ್ತಿಟ್ಟಿದ್ದೆ. ಈಗ ಬನ್ನಿ, ನಾನು ಫಸ್ಟ್ ಸಾರಿ ಹೇಗಿದೆ ಅಂತ ನೋಡಿ, ಆಮೇಲೆ ನನ್ನ ರಿಯಾಕ್ಷನ್ ನೋಡಿ ನಿಮ್ಗೆ ಏನಾದ್ರು ಬೈ ಮಾಡೋದಿದ್ರೆ ನೀವು ಕೂಡ ಆರ್ಕೆ ಫ್ಯಾಷನ್ ಸ್ಟುಡಿಯೋ ರಕ್ಷಿತಾ ವ್ಲಾಗ್ ಅವರ ಕಡೆಯಿಂದ ಬೈ ಮಾಡಬಹುದು. ನಿಮ್ಗೇನಾದ್ರೂ ಲಿಂಕ್ ಬೇಕಿದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನ ಶೇರ್ ಮಾಡೋದನ್ನ ಮರೆಯಲ್ಲ, ಯಾಕಂದ್ರೆ ಶೇರ್ ಮಾಡ್ತೀನಿ ಕೂಡ. ಬೇಕಿದ್ರೆ ನಮ್ಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಕೂಡ ಇವರ ವ್ಲಾಗ್ ನ ಇಷ್ಟರವರೆಗೆ ನೋಡೇ ಇಲ್ಲ. ಆದ್ರೆ ಈ ಸೀರೆ ತರಿಸ್ಕೊಂಡ ನಂತರ ಸೀರೆ ಚೆನ್ನಾಗಿದ್ರೆ ಇನ್ನು ಇದರ ನಂತರ ನಾನು ಅವರ ವ್ಲಾಗ್ ನೋಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಹೊಸ ಸೀರೆಗಳನ್ನ ಅವರು ಅದರಲ್ಲಿ ಹಾಕ್ತಾ ಇರ್ತಾರೆ. ಬೇಕಿದ್ರೆ ನಮ್ಗೆ ತರಿಸ್ಕೋಬಹುದು. ಅಷ್ಟೇ ಅಲ್ಲದೆ ಎಂತ ಗೊತ್ತಾ, ಇದು ನನ್ಗೆ ಬ್ಯಾಂಗ್ಳೂರಿಂದ ಬಂದದ್ದು. ನನ್ಗೆ ಶಿಪ್ಪಿಂಗ್ ಚಾರ್ಜ್ 100 ರೂಪೀಸ್ ಚಾರ್ಜ್ ಆಗಿದೆ. ಅಷ್ಟೇ ಅಲ್ಲದೆ 2 ದಿವಸದ ಒಳಗೆ ನಂಗೆ ಇದು ರಿಸೀವ್ ಆಗಿದೆ. ಅದು ನಂಗೆ ತುಂಬಾ ಖುಷಿ ಆಯ್ತು. ಪಾರ್ಸೆಲ್ ನೋಡಿ ನೀವು ನೋಡ್ಬಹುದು. ಪ್ಯಾಕೇಜಿಂಗ್ ಕೂಡ ತುಂಬಾ ಒಳ್ಳೆ ಇದೆ. ಬಾಕ್ಸ್ ಬರಲ್ಲ, ಅದೇ ಚೆನ್ನಾಗಿದೆ ಪ್ಯಾಕೇಜಿಂಗ್. ಬನ್ನಿ ನಿಮ್ಗೂ ಕೂಡ ತೋರಿಸ್ತೇನೆ. ಇದರಲ್ಲಿ ತುಂಬಾ ಕಲರ್ಸ್ ಇತ್ತು. ಸೊ ಅದರಲ್ಲಿ ನಾನು ರಾಯಲ್ ಬ್ಲೂ ಕಲರ್ನ ಆರ್ಡರ್ ಮಾಡಿದ್ದೇನೆ. ಬ್ಲ್ಯಾಕ್ ಕಲರ್ ಕೂಡ ಇತ್ತು, ಪ್ರಿಂಟೆಡ್ ತರ. ಹೇಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಯಾರೆಲ್ಲ ಈ ತರ ಸೀರೆಗಳನ್ನ ಆಲ್ರೆಡಿ ಆರ್ಕೆ ಫ್ಯಾಷನ್ ಸ್ಟುಡಿಯೋದಿಂದ ತರಿಸ್ಕೊಂಡಿದ್ದೀರಾ ಅದನ್ನ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತೆ ಯಾವ ಸೀರೆಗಳೆಲ್ಲ ಚೆನ್ನಾಗಿದೆ ಅದರ ಲಿಂಕ್ ಕೂಡ ಶೇರ್ ಮಾಡಿ ಆಯ್ತಾ. ನಾನು ತರಿಸ್ಕೊಂಡು ಅದನ್ನ ತೋರಿಸ್ತೇನೆ. ಮತ್ತೆ ನಿಮ್ಗೆ ಏನಾದ್ರೂ ಮೆಟೀರಿಯಲ್ ಬಗ್ಗೆ ಏನಾದ್ರೂ ಬೇಕಿದ್ರೆ ನಾನು ಅದರ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಕೊಡ್ತೇನೆ ಅಂತ. ಇದು ಆಕ್ಚುಲಿ ಪ್ರಿಂಟೆಡ್ ಸಾರಿ. ನಾನು ಉಂಟಲ್ಲ, ಇದು ಮೈಸೂರು ಸಿಲ್ಕ್ ಸಾರಿ ತರನೇ ಅನ್ಕೊಂಡಿದ್ದೆ. ಮೈಸೂರು ಸಿಲ್ಕ್ ಅಂದ್ರೆ ಪ್ಯೂರ್ ಅಲ್ಲ. ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ ಅಲ್ಲ 1000 ಆ ರೇಂಜ್ಗೆ, ಆ ತರ ಸೀರೆ ಆಗಿರ್ಬಹುದು ಅಂತ. ಸೊ ಇದು ಪಟ್ಟು ಸಿಲ್ಕ್ ಅಂತ. ಇದ್ರದ್ದು ಪ್ರಿಂಟ್ ಉಂಟಲ್ಲ ಚೆನ್ನಾಗಿದೆ. ಇದು ಪ್ರಿಂಟೆಡ್ ಸಾರಿ ನೋಡಿ, ನಾನು ತೋರಿಸ್ತೇನೆ ನಿಮಗೆ. ಇದರಲ್ಲಿ ಸಣ್ಣ ಬಾರ್ಡರ್ ಇದೆ, ಮಾತ್ರ ಪ್ರಿಂಟೆಡ್. ಸೀರೆ ಚೆನ್ನಾಗಿದೆ. ಈಗ ಈ ತರ ಸೀರೆಗಳೆಲ್ಲ ತುಂಬಾ ಟ್ರೆಂಡಿಯಲ್ಲಿವೆ ನೋಡಿ. ಇದರಲ್ಲಿ ಮಾತ್ರ ತುಂಬಾ ಕಲರ್ ಕಾಂಬಿನೇಷನ್ ಇತ್ತು. ವೈನ್ ಕಲರ್ ಇತ್ತು, ಮೆರೂನ್ ಕಲರ್ ಇತ್ತು, ರೆಡ್ ಕಲರ್ ಇತ್ತು, ಬ್ಲ್ಯಾಕ್ ಕಲರ್ ಇತ್ತು, ಹಾಗೂ ರಾಯಲ್ ಬ್ಲೂ ಕಲರ್. ಸೀರೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೀರೆ ಕೂಡ ನೋಡಿ ಅಷ್ಟೊಂದು ಹುಡಿ ಆಗುವ ಟೈಪ್ ಅಲ್ಲ, ಸಾಫ್ಟ್ ಮೆಟೀರಿಯಲ್ ಸೀರೆ. ಮಾತ್ರ ಇದು ಪ್ರಿಂಟೆಡ್ ಸಾರಿ ನೋಡಿ. ಬಾರ್ಡರ್ ಕೂಡ ಅಷ್ಟೊಂದು ಬ್ರೈಟ್ ಇಲ್ಲ. ಕಾಪರ್ ಇದು ಗೋಲ್ಡ್ ಅಲ್ಲ, ಕಾಪರ್ ಕಲರ್ ಅಲ್ಲಿ ಬಾರ್ಡರ್ ಉಂಟು. ತುಂಬಾ ಅಲ್ಲ, 2 ಲೈನ್. ಇದರಲ್ಲಿ ನೋಡಿ ಪಟ್ಟು ಸಿಲ್ಕ್ ಅಂತ ಹಾಕಿದ್ದಾರೆ. ಮತ್ತೆ 6.5 ಮೀಟರ್ ವಿತ್ ಬ್ಲೌಸ್ ಪೀಸ್ ಉಂಟು. ಇದರಲ್ಲಿ ಬ್ಲೌಸ್ ಪೀಸ್ ಪ್ಲೇನ್ ಆಗಿದೆ, ಅದನ್ನು ತೋರಿಸ್ತೇನೆ. ಇದು ಪಲ್ಲು, ಇದು ಬಂದು ಪಲ್ಲು ಸೀರೆ. ಸೆರಗು ನಾವು ಇಲ್ಲಿ ಮಂಗಳೂರಲ್ಲಿ ಸೆರಗು ಅಂತ ಹೇಳ್ತೇವೆ. ಸೀರೆ ಚೆನ್ನಾಗಿದೆ. ನನ್ನ ಹತ್ರ ಅದು ಮೈಸೂರು ಸಿಲ್ಕ್ ತರ ಉಂಟಲ್ಲ, ಅಂದ್ರೆ ಪ್ಯೂರ್ ಅಲ್ಲ. ನಾನು ಇನ್ನೊಮ್ಮೆ ಹೇಳ್ತೇನೆ, ಕೆಲವರು ಮೈಸೂರು ಸಿಲ್ಕ್ ಪ್ಯೂರ್ ಸಾರಿಗೆ ಉಂಟಲ್ಲ, ಕಮ್ಮಿ ಅಂದ್ರೂ 10,000 ಮೇಲೆ ಇದೆ. ಸೊ ಈಗ ಡೂಪ್ಲಿಕೇಟ್ ಬರುತ್ತಲ್ಲ 1,000, ಆ ತರದ್ದು ಸೀರೆಗಳು ನನ್ನ ಹತ್ರ ಎಲ್ಲಾ ಕಲರ್ ಇವೆ. ಜಾಸ್ತಿಯಲ್ಲಿ ಎಲ್ಲ ಕಲರ್ ಇವೆ. ಅದರಲ್ಲಿ ಬ್ಲ್ಯಾಕ್ ಒಂದು ಇಲ್ಲ. ನಾನು ಇವಾಗ ಹೇಳಿದ್ದೇನೆ, ಬಂಡರ್ ಕಟ್ಸ್ ಅಲ್ಲಿ ಹೇಳಿದ್ದೇನೆ, ಸೇಮ್ ಬ್ಲ್ಯಾಕ್ ಕಲರ್ ಅಲ್ಲಿ ಬಂದ್ರೆ ನಂಗೊಂದು ಹೇಳಿ ಅಂತ. ಯಾಕಂದ್ರೆ ಬ್ಲ್ಯಾಕ್ ಕಲರ್ ಸೀರೆ ಬೇಕು ಅಂತ ಅನ್ಸುತ್ತೆ. ಸೊ ಇದು ಬ್ಲೌಸ್ ಪೀಸ್. ಸೀರೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಕಲರ್ ಹೇಗಿದೆ ಅಂತ ಅನ್ನೋದನ್ನ ಕೂಡ ಹೇಳಿ. ಮತ್ತೆ ಇದು ಪ್ರಿಂಟ್ ಚಂದ ಇದೆ ನೋಡಿ, ಶೀ ಪ್ರಿಂಟ್.
ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ಮಾತ್ರ ಇದು ಪ್ರಿಂಟೆಡ್ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಪ್ರಿಂಟೆಡ್ ಚೆನ್ನಾಗಿದೆ. ಇದುಂಟಲ್ಲ, ನಾನು ನನಗೆ ತರಿಸ್ಕೊಂಡದಲ್ಲ, ಇದು ನನ್ನ ಸಿಸ್ಟರ್ಗೆ ತರಿಸ್ಕೊಂಡದ್ದು. ನಾನು ಅವಳ ಹತ್ರ ಹೇಳಿದೆ, ಫಸ್ಟ್ ನೀನು ತರಿಸ್ಕೊ, ಚೆನ್ನಾಗಿದ್ರೆ ನಾನು ತರಿಸ್ಕೊಳ್ತೀನಿ ಅಂತ. ಸೊ ಹಾಗಾಗಿ ಈ ಸೀರೆ ಪ್ರೈಸ್ ಎಷ್ಟು ಗೊತ್ತಾ? ಇದರ ಪ್ರೈಸ್ ಬಂದು 870 ರೂಪಾಯಿ. ನನಗೆ 100 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗಿದೆ, ಹಾಗಾಗಿ 970 ರೂಪಾಯಿ ಕೊಟ್ಟು ನಾನು ಬೈ ಮಾಡಿರುವಂಥ ಸೀರೆ. ಇದು ನನಗೆ ಮಂಗಳೂರಿಗೆ ಬಂದಿರೋದ್ರಿಂದ 100 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗಿದೆ. ಬೇರೆ ಕಡೆ ಕಮ್ಮಿ ಕೂಡ ಆಗ್ಬೋದು, ಗೊತ್ತಿಲ್ಲ. 80 ರೂಪೀಸ್ 70 ರೂಪೀಸ್ ಇರುತ್ತೆ. ಸೊ ಇದರ ಪ್ರೈಸ್ ಬಂದು 870 ರೂಪೀಸ್. ಇದು 3ನೇ ಸಲ ಓಪನ್ ಮಾಡೋದು ನೋಡೋದು, ಓಪನ್ ಮಾಡೋದು ನೋಡೋದು. ಸೊ ಸೀರೆ ಹೇಗಿದೆ ಅನ್ನೋದನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಬೇರೆ ಏನಾದರೂ ಈ ಥರದ್ದು ಸೀರೆ ತರಿಸ್ಬೇಕು ಅನ್ನೋದಿದ್ರೆ ಕೂಡ ಅದ್ರದ್ದು ಲಿಂಕ್ ನನಗೆ ಶೇರ್ ಮಾಡಿ. ನಾನು ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸೀರೆ ತರಿಸಿ ಅದರ ರಿವ್ಯೂ ಕೂಡ ಕೊಡ್ತೀನಿ. ಅಷ್ಟೇ ಅಲ್ಲದೆ ನನ್ನ ಈ ಸಣ್ಣ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡೋದನ್ನು ಮರೆಬೇಡಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಆಲ್.